ನಮಸ್ಕಾರ ವೀಕ್ಷಕರೇ, ಸ್ವಾಗತ ಬೋಧಿಸತ್ವ ಚಾನಲ್ಗೆ. ಮಗು ಹುಟ್ಟಿದ ನಂತರ ಯಾಕೆ ದಂಪತಿಗಳ ನಡುವೆ ಜಗಳ ಹೆಚ್ಚಾಗುತ್ತೆ, ಅಥವಾ ಪ್ರೀತಿ ಕಡಿಮೆ ಆಗ್ತಿದೆಯಾ, ಒತ್ತಡ ಜಾಸ್ತಿ ಆಗ್ತಿದೆಯಾ ಅನ್ನೋ ಅನುಮಾನಗಳು ಯಾಕೆ ಬರುತ್ತೆ, ಈ ವಿಚಾರಕ್ಕೆ ಸಂಬಂಧವಾಗಿ ಈ ವಿಡಿಯೋನ ಮಾಡಲಾಗಿದೆ. ಇಲ್ಲಿ ನಾನು ಕೆಲವೊಂದು ಹೇಳುವ ಪಾಯಿಂಟ್ಸ್ಗಳು ನಿಮ್ಮ ಜೀವನಕ್ಕೆ ಏನಾದರೂ ಸಂಬಂಧಪಡೋ ಥರ ಇದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿ ಕೇಳಿ. ಇಲ್ಲಿ ಏನಾದರೂ ಸಿಗುವಂತಹ ನಿಮಗೆ ಉಪಯೋಗ ಆಗುವಂಥ ಮೆಸೇಜ್ಗಳನ್ನು ಜೀವನಕ್ಕೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕಾದರೆ ಖಂಡಿತ ಅಡಾಪ್ಟ್ ಮಾಡ್ಕೊಳ್ಳಿ. ವೀಕ್ಷಕರೇ, ದಯಮಾಡಿ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೂ ನೀವು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದರೆ ವಿಡಿಯೋನ ಲೈಕ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ. ಇನ್ನೂ ತಡ ಮಾಡೋದು ಬೇಡ ವೀಕ್ಷಕರೇ, ಶುರು ಮಾಡೋಣ. ಯಾಕೆ ಮಗು ಹುಟ್ಟಿದ ನಂತರ ದಂಪತಿಗಳ ನಡುವೆ ಜಗಳ ಜಾಸ್ತಿ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಕೆಲವೊಮ್ಮೆ ದಂಪತಿಗಳ ನಡುವೆ ಸಮಸ್ಯೆ ಶುರುವಾಗೋದು ಮೊದಲನೇ ವರ್ಷದಲ್ಲ, ಅದು ಮಗು ಹುಟ್ಟಿದ ನಂತರ ಶುರುವಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆಂಡತಿ ಬದಲಾಗ್ಬಿಟ್ಟಿದ್ದಾಳೆ ಅನ್ನೋ ಭಾವನೆ ಬರೋಕ್ಕೆ ಶುರುವಾಗಿರುತ್ತೆ, ಅಥವಾ ಗಂಡ ನನ್ನ ಮಾತನ್ನು ಕೇಳ್ತಾ ಇಲ್ಲ, ತುಂಬ ಕಠಿಣವಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಅನ್ಸೋಕ್ಕೆ ಶುರುವಾಗಿರುತ್ತೆ. ಸಣ್ಣ ವಿಷಯಕ್ಕೂ ದೋಷಾರೋಪಣೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಈ ಹಂತದಲ್ಲಿ ಹಲವಾರು ಹೆಣ್ಮಕ್ಳಿಗೆ ನಾನೇ ತಪ್ಪಾ, ನನ್ನ ಜೀವನನೇ ತಪ್ಪಾಗಿಟ್ಬಿಟ್ನಾ, ನನ್ನ ಮೈಂಡ್ ಸೆಟ್ ತಪ್ಪಾಗ್ಬಿಟ್ಟಿದೆಯಾ ಅಂತ ಸುಮಾರು ವಿಚಾರಗಳು ಪ್ರಶ್ನೆಯಾಗಿ ಕೂತ್ಕೊಳ್ಳುತ್ತವೆ. ಕೂಲಂಕಷವಾಗಿ ನಾವು ಯೋಚನೆ ಮಾಡಿ ನೋಡುವಂಥ ಪಾಯಿಂಟ್ ಏನಂತಂದರೆ, ಸಮಸ್ಯೆ ಪ್ರೀತಿಯಲ್ಲಿರೋದಿಲ್ಲ, ಅದು ಒತ್ತಡ ಅಂದರೆ ಪ್ರೆಷರ್, ಸ್ಟ್ರೆಸ್ಸು ಮತ್ತು ರೆಸ್ಪಾನ್ಸಿಬಿಲಿಟಿ ಅಂದರೆ ಹೊಣೆಗಾರಿಕೆಗಳು, ಮತ್ತು ದೈಹಿಕವಾಗಿ ಮಾನಸಿಕವಾಗಿ ದಣಿವಾಗಿರೋದು ಅಂದರೆ ಟಯರ್ಡ್ ಆಗುವಂಥದ್ದು. ಈ ದಣಿವಿನಲ್ಲಿರುವಂತಹ ಪ್ರಶ್ನೆನೇ ನನ್ನ ಪತಿ ನನ್ನಿಂದ ದೂರ ಆಗಿದ್ದಾನೆ, ಅಥವಾ ನನ್ನ ಹೆಂಡತಿ ನನ್ನೊಟ್ಟಿಗೆ ಭಾವನೆಗಳನ್ನು ಬದಲಾವಣೆ ಮಾಡಿಕೊಂಡಿದ್ದಾಳೆ ಅನ್ನೋ ಪ್ರಶ್ನೆ ಬರೋದು. ಇಂತಹ ಸಂದರ್ಭದಲ್ಲಿ ಒಬ್ಬರನ್ನ ಒಬ್ಬರು ದೋಷ ಆರೋಪಣೆಗಳನ್ನು ಮಾಡೋದಕ್ಕಿಂತ ಈ ಸಮಯನ ಅಥವಾ ಈ ಸಂದರ್ಭನ ಹೇಗೆ ಸರಿ ಮಾಡಿಕೊಳ್ಳೋದು ಅನ್ನೋದನ್ನು ಯೋಚನೆ ಮಾಡೋನೇ ಜಾಣನಾಗಿರ್ತಾನೆ. ಮಗು ಹುಟ್ಟಿದ ನಂತರ ತಾಯಿಗೆ ನಿದ್ದೆ ಕಡಿಮೆ ಆಗಿರುತ್ತೆ, ಕೆಲಸದ ಒತ್ತಡ ಜಾಸ್ತಿ ಆಗಿರುತ್ತವೆ, ಟಯರ್ಡ್ ಆಗುವಂಥ ಚಾನ್ಸಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಂದರೆ, ಮಗುವಾಗಿ ಒಂದು 6-7 ತಿಂಗಳಿಗೆಲ್ಲ ಕೆಲಸ ಶುರು ಮಾಡಿರ್ತಾಳೆ. ಅವಳು ಮತ್ತೆ ಜಾಬ್ಗೆ ಜಾಯಿನ್ ಆಗಿ ಪ್ರಯಾಣ ಮಾಡೋದು ಅಂದರೆ ತುಂಬ ಬಸ್ಸಿನ ಓಡಾಟ ಅಥವಾ ವೆಹಿಕಲ್ನಲ್ಲಿ ಗಾಡಿನಲ್ಲಿ ಓಡಾಡುವಂಥದ್ದು, ಮತ್ತು ಹಣದ ಜವಾಬ್ದಾರಿಗಳು, ಇದೆಲ್ಲದರಿಂದನೂ ಹೆಣ್ಣಿನ ಮನಸ್ಸಿನಲ್ಲಿ ತುಂಬ ದಣಿವಾಗಲಿಕ್ಕೆ ಶುರುವಾಗಿರುತ್ತೆ. ಈಕೆಯ ಪತಿಗೂ ಕೂಡ ಕೆಲಸದ ಒತ್ತಡ ಜಾಸ್ತಿ ಆಗಿರುವಾಗ, ಪ್ರಯಾಣಗಳು ಜಾಸ್ತಿ ಆಗಿರುವಾಗ, ಹಣದ ಜವಾಬ್ದಾರಿಗಳು ಜಾಸ್ತಿ ಆಗಿದ್ದಾಗ ಇದೆಲ್ಲ ಸೇರಿ ಪತಿ ಪತ್ನಿಯರ ಮಧ್ಯದಲ್ಲಿ ಭಾವನೆಗಳು ಬಿರುಕು ಬೀಳುವಂಥದ್ದು ಅಥವಾ ದೋಷ ಆರೋಪಣೆಗಳು ನಡೆಯುವಂಥದ್ದು ಸರ್ವೇಸಾಮಾನ್ಯವಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಕೆಲವರು ಹೊರಗಡೆ ಜಗತ್ತಿಗೆ ಕಾಮಾಗಿ ಕಾಣಿಸ್ತಾ ಇರ್ತಾರೆ, ಅಂದರೆ ತುಂಬ ಮೌನವಾಗಿರೋ ಥರ ಕಾಣಿಸ್ತಾರೆ. ಆದರೆ ಮನೆ ಒಳಗಡೆ ತುಂಬ ಟ್ರಿಗರ್ ಆಗಿ, ಅಂದರೆ ತುಂಬ ಕೋಪ ಮುಖ ಮಾಡಿಕೊಂಡು ಓಡಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಪಾರ್ಟ್ನರ್ ವಿರುದ್ಧ ಅಲ್ಲ, ಇದು ಸ್ಟ್ರೆಸ್ ಓವರ್ಫ್ಲೋ ಆಗ್ತಾ ಇದೆ ಅಂತ ಅವರಿಗೆ ಅರ್ಥ ಆಗ್ತಿರಲ್ಲ. ಒಬ್ಬ ವ್ಯಕ್ತಿಗೆ ತನ್ನೊಳಗಿರುವಂತಹ ಸ್ಟ್ರೆಸ್ ಅಥವಾ ಒತ್ತಡನ ಗುರುತಿಸ್ಕೊಳ್ಳೋದು ಅರಿವು ಅಂದರೆ ಅವನಿಗೆ ಅರ್ಥ ಆಗ್ತಿಲ್ಲ ಅನ್ನೋದಾದಾಗ ಅವನು ತನ್ನ ಪಾರ್ಟ್ನರೇ ಇದಕ್ಕೆ ಕಾರಣ ಅಂತ ಅಂದ್ಕೊಳ್ಳೋ ಅಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಬ್ಲೇಮ್ ಗೇಮ್ ಅಂದರೆ ಬೈಯುವಂಥದ್ದು, ಪೇನ್ ಲ್ಯಾಂಗ್ವೇಜ್ಗಳು, ತುಂಬ ಕೆಟ್ಟ ಪದಗಳನ್ನು ಯೂಸ್ ಮಾಡಿ ಮನಸ್ಸಿಗೆ ಅಸಮಾಧಾನ ಉಂಟು ಮಾಡುವಂಥದ್ದು, ಇದೆಲ್ಲ ಮನೆಯಲ್ಲಿ ಕಾಣೋಕ್ಕೆ ಶುರುವಾಗಿರುತ್ತೆ. ಈ ಥರ ಸಮಸ್ಯೆ ನಿಮ್ಮ ಮನೇಲಿ ಏನಾದರೂ ಇದೆಯಾ? ಇದ್ದರೆ ದಯವಿಟ್ಟು ನಿಮ್ಮ ಮಾತುಕತೆಯಲ್ಲೇ ಇದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ನಿಮ್ಗೆ ಹೇಳೋ ಮೆಥಡ್ ಏನಂತಂದರೆ, ಇಂಥ ಹಂತದಲ್ಲಿ ನಿಮ್ಮ ಪಾರ್ಟ್ನರ್ಗೆ ನೀನು ಯಾಕೆ ಹೀಗೆ ಆಡ್ತಾ ಇದೆಯಾ ಅಂತ ಕೇಳೋದಕ್ಕಿಂತ, ನೀನು ತುಂಬ ದಣಿದಿದೆಯಾ ಅಂದರೆ ನೀನು ತುಂಬ ಜವಾಬ್ದಾರಿಗಳನ್ನು ಹೊತ್ಕೊಂಡಿದ್ಯಾ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅನ್ನುವಂತಹ ಹೀಲಿಂಗ್ ಕೊಡುವಂತಹ ಮಾತುಗಳನ್ನು ನೀವು ಆಡೋದು ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ. ಇಲ್ಲ, ನಾನು ಈ ಥರ ಮಾತುಗಳನ್ನು ಆಲ್ರೆಡಿ ಆಡಿದ್ದೀನಿ, ನನ್ನ ಪಾಠನ ಹೇಳೋ ಮಾತನ್ನೇ ಕೇಳಲ್ಲ ಅಂತ ಇದ್ದರೆ, ನೀವು ಸ್ವಲ್ಪ ಸಮಾಧಾನವಾಗಿ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿ. ಎಲ್ಲದನ್ನೂ ನಾವು ಜೋರಾಗಿ ಮಾತಾಡ್ತಾ ಕಿರ್ಚಾಡಿ ಮಾತಾಡೋಕ್ಕೆ ಹೋಗೋದ್ರಿಂದ ಯಾವ ಕೆಲಸಗಳು ಆಗೋದಿಲ್ಲ. ಹೀಲಿಂಗ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಸ್ಯಾಕ್ರಿಫೈಸ್ ಅಲ್ಲ, ಇದೊಂದು ಅವೇರ್ನೆಸ್.
ಇದು ಯಾವುದೋ ಒಂದು ಮನೆ ಕಥೆಯಲ್ಲ, ಇದು ಅನೇಕ ದಂಪತಿಗಳಲ್ಲಿ ಮೌನವಾಗಿ ಎದುರಿಸ್ತಿರುವಂತಹ ಒಂದು ಸಮಸ್ಯೆ. ಈ ಸಮಸ್ಯೆಗೆ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಇನ್ನೂ ಕಷ್ಟ ಆಗಿದೆ, ನನ್ನಲ್ಲಿ ಈ ಸೊಲ್ಯೂಷನ್ನೇ ಹುಡ್ಕೋಕ್ಕಾಗ್ತಿಲ್ಲ ಅಂತಂದರೆ ನಿಮಗೆ ಸಹಾಯ ಮಾಡಲಿಕ್ಕೆ ನಾನು ಅಥವಾ ನಮ್ಮಂತಹ ಬೇಕಾದಷ್ಟು ಜನ ಸರ್ಟಿಫೈಡ್ ಕೌನ್ಸಿಲರ್ಸ್ ಇರ್ತಾರೆ. ನೀವು ದಯಮಾಡಿ ಕೌನ್ಸಿಲರ್ಸ್ಗಳನ್ನು ಭೇಟಿಯಾಗಿ ಅಥವಾ ನನ್ನನ್ನು ಭೇಟಿಯಾಗ್ಬೋದು. ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಹುಡ್ಕೋಣ. ನಿಮ್ಮ ದಾಂಪತ್ಯದಲ್ಲಿ ಇರುವ ಆ ಬಿರುಕನ್ನು ಸರಿ ಮಾಡೋಣ. ಎಲ್ಲದೂ ಮೌನವಾಗಿದ್ರೇ ಎದುರಿಸ್ಕೊಳ್ಳೋ ಥರ ಅಲ್ಲ, ನಾವು ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು. ಆ ಸೊಲ್ಯೂಷನ್ ಹೀಲಿಂಗ್ ಆಗಿ ದಾಂಪತ್ಯ ಸರಿ ಹೋಗಬೇಕು. ಯಾಕೆ ನೀವು ಕೌನ್ಸಿಲರ್ಸ್ಗಳನ್ನು ಭೇಟಿಯಾಗಿ ಅಥವಾ ನೀವಾಗೇ ಅಟ್ಲೀಸ್ಟ್ ನಿಮ್ಮ ಹೀಲಿಂಗನ್ನು ಮಾಡ್ಕೊಳ್ಳಿ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿ ಬೆಳೀತಿರುವಂತಹ ಮಗು ಅಥವಾ ವಯಸ್ಸಾದಂತಹ ದಂಪತಿಗಳು ಅಂದರೆ ನಿಮ್ಮ ಅತ್ತೆ ಮಾವ ಅಥವಾ ಅಪ್ಪ ಅಮ್ಮ ಏನಿರ್ತಾರೆ ಅವರ ಮನಸ್ಸಿನ ಮೇಲೆ ಆಘಾತಗಳಾಗಬಾರ್ದು. ಮನೆಯಲ್ಲಿರುವಂಥ ಯಾವ ವ್ಯಕ್ತಿಯ ಮೇಲೂ ಆಘಾತಗಳಾಗಬಾರ್ದು, ಯಾರೋ ಇಬ್ಬರ ಮನಸ್ಸಿನ ಒತ್ತಡಗಳಿಂದ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮಗೇನಾದರೂ ಸಮಸ್ಯೆ ಇದೆಯಾ, ನಿಮ್ಮ ಸಮಸ್ಯೆಯನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿಯವರೆಗೂ ನಿಮ್ಮ ಸಂಸಾರದ ಒತ್ತಡಗಳನ್ನು ಹೀಲಿಂಗ್ ಮಾಡುವ ಪ್ರಯತ್ನವನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಸ್ವಸ್ತಿ. ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.